ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವುದಕ್ಕೆ ಸಿಎಂ ಪತ್ರವನ್ನ ಬರೆದಿದ್ರು. ಇದೀಗ ಕರ್ನಾಟಕ ಸರ್ಕಾರದ ಮನವಿಯನ್ನ ವಿದೇಶಾಂಗ ಸಚಿವಾಲಯ ಸ್ವೀಕರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನವಿಯನ್ನ ವಿದೇಶಾಂಗ ಸಚಿವಾಲಯ ಸ್ವೀಕಾರ ಮಾಡಿದೆ. ಇನ್ನು ಎಎನ್ಐ ಸಂದರ್ಶನದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಮನವಿ ಮೇ 21ರಂದು ಅಧಿಕೃತವಾಗಿ ಬಂದಿದೆ. ಪಾಸ್ಪೋರ್ಟ್ ಕಾಯ್ದೆ ಅನ್ವಯವೇ ಪಾಸ್ಪೋರ್ಟ್ ಅನ್ನ ವಶಪಡಿಸಿಕೊಳ್ಳಬೇಕು. ಪ್ರಜ್ವಲ್ ಪಾಸ್ಪೋರ್ಟ್ ವಶಪಡಿಸಿಕೊಳ್ಳುತ್ತೇವೆ ಅನ್ನೋದಾಗಿ ಜೈಶಂಕರ್ ಹೇಳಿದ್ದಾರೆ. ಇನ್ನು ನ್ಯಾಯಾಲಯ ಅಥವಾ ಪೊಲೀಸರ ಮನವಿ ಇದಕ್ಕೆ ಅಗತ್ಯ ಇದೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಜೈಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪತ್ರವನ್ನ ಬರೀತಾರೆ. ಆದ್ರೆ ನ್ಯಾಯಾಲಯದಿಂದ ಇದಕ್ಕೆ ಆದೇಶ ಬರಲೇಬೇಕಾಗುತ್ತೆ, ಇದು ನಿಯಮಾನುಸಾರವಾಗಿ ಹೋಗುತ್ತೆ ಅನ್ನೋದು ಜೈಶಂಕರ್ ಅವರು ಕೊಟ್ಟಿರುವಂತ ಹೇಳಿಕೆ. We at least in MEA function as per the law. To impound a passport is governed by an act called the Passport Act. We need a judicial, a court or a police request to do so. MEA got this request from Karnataka only on the 21st of May. On the 21st of May. I mean, people were saying a lot of things to the press. But we can only act when there is, because, you know, I don't know about how other governments, state governments or otherwise function. We at least in MEA function as per the law. The law says you can revoke a passport if there is a judicial either a court or a police request comes. So we got that request on 21st of May. We immediately acted on it. On 23rd of May, he was given, you know, we have to follow a certain procedure, and the procedure is initiated. To impound a passport is governed by an act.